ಎಲ್ಲರಿಗೂ ನಮಸ್ಕಾರ. ಹೆಣ್ಣುಮಕ್ಕಳ ಆರೋಗ್ಯಕ್ಕೆ ಸೀಮಿತವಾಗಿರುವಂತಹ ಸ್ತ್ರೀ ಚಾನೆಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಏನು, ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇಂದ ಆಗುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ಗಳಿಂದ ಹಲವಾರು ತೊಂದರೆಗಳು ಆಗತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಒಂದು ಇರ್ರೆಗ್ಯುಲರ್ ಪೀರಿಯಡ್, ಇರ್ರೆಗ್ಯುಲರ್ ಬ್ಲೀಡಿಂಗು, ಹೆವಿ ಬ್ಲೀಡಿಂಗ್ ಆಗುವ ಸಾಧ್ಯತೆಗಳಿರುತ್ತೆ. ಮತ್ತೆ ಇದರಿಂದ ತಿಂಗಳ ಸರಿಯಾಗಿ ಪೀರಿಯಡ್ಸ್ ಬರೋದಿಲ್ಲ. ಅದಲ್ದೇನೆ ಆಂಡ್ರೋಜನ್ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಈ ಮೊಡವೆಗಳು ಮತ್ತೆ ದೇಹದಲ್ಲಿ ಅತಿಯಾದ ಕೂದಲುಗಳ ಬೆಳವಣಿಗೆ ಮತ್ತೆ ಪ್ಯಾಟರ್ನ್ ಬಾಲ್ನೆಸ್ ಇವೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲದೆ ಈ ತಿಂಗಳ ಕರೆಕ್ಟ್ ಆಗಿ ಪೀರಿಯಡ್ಸ್ ಬರದೇ ಇರೋದ್ರಿಂದ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಆಗುವ ಸಾಧ್ಯತೆಗಳು ಹೆಚ್ಚು. ಮತ್ತೆ ವಯಸ್ಸು ಆಗ್ತಾ ಆಗ್ತಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಇಷ್ಟೇ ಅಲ್ಲದೆ ಈ ಡಯಾಬಿಟಿಸ್, PCOD ಇರುವಂತವರಲ್ಲಿ ಡಯಾಬಿಟಿಸ್ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾರ್ಟ್ನ ತೊಂದರೆ, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬೊಜ್ಜುತನ, ಅದು ಒಬೆಸಿಟಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಕೊಲೆಸ್ಟ್ರಾಲ್, ಹೈಪರ್ ಲಿಪಿಡಿಮಿಯಾ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮತ್ತೆ ಇದೆಲ್ಲಾ ತೊಂದರೆಗಳು ಇರೋದ್ರಿಂದ ಕ್ವಾಲಿಟಿ ಆಫ್ ದ ಲೈಫ್, PCOD ಇರುವವರಲ್ಲಿ ಒಂದು ಲೈಫ್ ಕ್ವಾಲಿಟಿ ಸ್ವಲ್ಪ ಡೆಫಿನೆಟ್ಲಿ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಈ ಎಲ್ಲಾ ತೊಂದರೆಗಳನ್ನ ಒಂದೊಂದಾಗಿ ಮತ್ತೆ ಈವನ್ ಪ್ರೆಗ್ನೆಂಟ್ ಆದ್ರೂ ಕೂಡ ಅವರಲ್ಲಿ ಬೇರೆ PCOD ಇಲ್ಲದೆ ಇರುವಂತಹ ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳಿಗಿಂತ ಇವರಲ್ಲಿ ಪ್ರೆಗ್ನೆನ್ಸಿಗಳ ತೊಂದರೆಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಈ ಎಲ್ಲಾ ತೊಂದರೆಗಳನ್ನ ನಾವು ಒಂದೊಂದಾಗಿ ಬಿಡಿಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡೋಣ. ಫಸ್ಟ್ ಇವತ್ತು ನಾವು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಅಂದ್ರೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಏನೇನಾಗ್ಬೋದು, ಪೀರಿಯಡ್ ಪ್ರಾಬ್ಲಮ್ಗಳು ಏನೇನಾಗ್ಬೋದು PCOD ಪೇಷಂಟ್ಸ್ ನಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಾನು ನಿಮ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಹೇಗಿರುತ್ತೆ ಅನ್ನೋ ವಿಡಿಯೋದಲ್ಲಿ ನಿಮ್ಗೆ 14 ಪೀರಿಯಡ್ ಸೈಕಲ್, ಮೆನ್ಸ್ಟ್ರಲ್ ಸೈಕಲ್ ನ 14ನೆಯ ದಿನ ಒಂದು LH ಹಾರ್ಮೋನ್ ಜಾಸ್ತಿ, ಲ್ಯೂಟಿನೈಸಿಂಗ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ಅದನ್ನ ನಾವು ಅಂದ್ರೆ ಲೋ ಲೆವೆಲ್ ಅಲ್ಲಿ ಇರುತ್ತೆ, ಬಟ್ 14 ದಿನ ಕರೆಕ್ಟ್ ಆಗಿ ಜಾಸ್ತಿ ಆಗಿ ಮತ್ತೆ ಕಮ್ಮಿ ಆಗುತ್ತೆ. ಅದನ್ನ ನಾವು LH ಸರ್ಜ್ ಅಂತ ಕರಿತೀವಿ. ಸೊ LH ಸರ್ಜ್ ಆದಾಗ ಎಗ್, ಅಂಡಾಣು ರಿಲೀಸ್ ಆಗುತ್ತೆ. ಸೊ ಇದು ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ನಡೆಯುವಂತಹ ನಾರ್ಮಲ್ ಕ್ರಿಯೆ. ಅಂದ್ರೆ ಎಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ನಲ್ಲಿ ಇರುವಾಗ ನಡೆಯುವಂತಹ ಒಂದು ಸಾಧಾರಣ ಸಹಜವಾದ ಕ್ರಿಯೆ. ಆದ್ರೆ ಈ PCOD ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದೀನಿ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಮೇನ್ ಆಗಿ ಇನ್ಸುಲಿನ್ ಲೆವೆಲ್ಸ್, ಹೈಪರ್ ಇನ್ಸುಲಿನಿಮಿಯಾ ಅಂದ್ರೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ಇನ್ಸುಲಿನ್ ಹಾರ್ಮೋನ್ ಎಫೆಕ್ಟ್ ಇಂದ ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅನ್ನೋದು ಯಥೇಚ್ಛವಾಗಿ ಸೆಕ್ರೀಟ್ ಆಗಿರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ನಾರ್ಮಲ್ ಇದ್ದು ಜಾಸ್ತಿಯಾಗಿ ಕಮ್ಮಿ ಆಗೋದಕ್ಕಿಂತ ಏನಾಗುತ್ತೆ, ಥ್ರೂ ಔಟ್ ದ ಸೈಕಲ್ LH ಹಾರ್ಮೋನ್ ಲೆವೆಲ್ಸ್ ಜಾಸ್ತಿನೇ ಇರುತ್ತೆ. ಸೊ ಅಂದ್ರೆ LH ಸರ್ಜ್ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಎಗ್ ರಿಲೀಸ್ ಆಗೋದಿಲ್ಲ. ಸೊ ಅಷ್ಟೇ ಅಲ್ಲದೆ ಈ LH ಹಾರ್ಮೋನ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅದು ಓವರಿ ಮೇಲೆ ಅಫೆಕ್ಟ್ ಮಾಡಿ ಅಲ್ಲಿ ಆಂಡ್ರೋಜನ್ ಹಾರ್ಮೋನ್ಸ್, ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸ್ ಅನ್ನೋದನ್ನ ಯಥೇಚ್ಛವಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಆಂಡ್ರೋಜನ್ ಹಾರ್ಮೋನ್ಸ್, ಓವರಿ ಒಳಗಡೆ ಆಂಡ್ರೋಜನ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಈ ಎಗ್ಗಳ, ಅಂಡಾಣುಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅಂದ್ರೆ ಫುಲ್ ಬೆಳವಣಿಗೆ ಆಗುವ ಬದಲು ಅರ್ಧಂಬರ್ಧ ಅಥವಾ ಭಾಗಶಃ ಬೆಳವಣಿಗೆ ಅಷ್ಟೇ ಆಗಿ ಅಲ್ಲಲ್ಲೇ ಗ್ರೋತ್ ಸ್ಟ್ಯಾಟಿಕ್ ಆಗ್ಬಿಡುತ್ತೆ. ಅಂತಂದ್ರೆ ಫುಲ್ ಡೆವಲಪ್ಮೆಂಟ್, ಫುಲ್ ಮೆಚ್ಯೂರ್ ಆಗೋ ಲೆವೆಲ್ಗೆ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಸೊ ಅದು ಏನಾಗುತ್ತೆ, ಈ ಡೆವಲಪ್ಮೆಂಟ್ ಕರೆಕ್ಟ್ ಆಗಿ ಆಗಿರೋದಿಲ್ಲ, ಮತ್ತೆ ಎಗ್ ರಿಲೀಸು ಆಗೋದಿಲ್ಲ. ಸೊ ಏನಾಗುತ್ತೆ, ಆ ಎಗ್ಗಳೆಲ್ಲ ಓವರಿ ಒಳಗಡೆ ಕಲೆಕ್ಟ್ ಆಗಿ ಏನಾಗುತ್ತೆ, ನಾವು ಅಲ್ಟ್ರಾಸೌಂಡ್ ಅಲ್ಲಿ ನೋಡಿದಾಗ ಸಣ್ಣ ನೀರಿನ ಗುಳ್ಳೆಗಳ ತರ, ಒಂದು ಮುತ್ತಿನ ಹಾರನ ಹೇಗೆ ಪೋಣಿಸಿರ್ತಾರಲ್ಲ ಆ ತರ ಸಣ್ಣ ಗುಳ್ಳೆಗಳು, ಫಾಲಿಕಲ್ಸ್ ಓವರಿಯಲ್ಲಿ ಫುಲ್ ಸುತ್ತ ಅರೇಂಜ್ ಆಗಿರೋ ರೀತಿ ನಮ್ಗೆ ಅಲ್ಟ್ರಾಸೌಂಡ್ ನಲ್ಲಿ ಕಾಣಿಸುತ್ತೆ. ಸೊ ನಾವು ಅದನ್ನ ಪಾಲಿಸಿಸ್ಟಿಕ್ ಓವರಿ ಅಂತ ಕರಿತೀವಿ. ಸೊ ನೀವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅರ್ಥ ಮಾಡ್ಕೋಬೇಕಂದ್ರೆ, ಪಾಲಿಸಿಸ್ಟಿಕ್ ಓವರಿ ಅಂಡ್ ಒವೇರಿಯನ್ ಸಿಸ್ಟ್ ಇವೆರಡು ಡಿಫ್ರೆಂಟ್. ಪಾಲಿಸಿಸ್ಟಿಕ್ ಓವರಿನೇ ಬೇರೆ, ಒವೇರಿಯನ್ ಸಿಸ್ಟೇ ಬೇರೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ, ಪಾಲಿಸಿಸ್ಟಿಕ್ ಓವರಿ ಅಂದ್ರೆ ಮುತ್ತಿನ ರೀತಿಯಲ್ಲಿ ನೆಕ್ಲೆಸ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿರುವಂತಹ ಫಾಲಿಕಲ್ಸ್ ಓವರಿನಲ್ಲಿ ಇದ್ದಾಗ ನಾವು, ಆದ್ರೆ ಓವರಿ ಸೈಜ್ ನಾರ್ಮಲ್ ಇರುತ್ತೆ, ನಾವು ಒಂದು ಚೂರ್ ಸ್ವಲ್ಪ ನಾರ್ಮಲ್ ಗಿಂತ ಒಂದು ಚೂರು ದಪ್ಪ ಇರ್ಬೋದು ಅಷ್ಟೇ. ಬಟ್ ಓವರ್ ಆಲ್
ಸೈಜ್ ನಾರ್ಮಲ್ ಇರುತ್ತೆ, ಮತ್ತೆ ಅಲ್ಲಿ ಫಾಲಿಕಲ್ಸ್ ಈ ರೀತಿ ಅರೇಂಜ್ ಆಗಿರುತ್ತೆ. ಅದನ್ನ ನಾವು ಪಾಲಿಸಿಸ್ಟಿಕ್ ಓವರಿ ಅಂತ ಕರಿತೀವಿ. ಅಂಡ್ ದಟ್ ಈಸ್ ಫೌಂಡ್ ಇನ್ PCOD. ಆದ್ರೆ ಒವೇರಿಯನ್ ನಮ್ಮ ಹತ್ರ ಬರುವಂತ ತುಂಬಾ ಪೇಷಂಟ್ಸ್ ಗಳೆಲ್ಲ ಅವ್ರಿಗೆ PCOD ಅಂತ ಡಯಾಗ್ನೋಸ್ ಆಗಿದ್ರೆ ಅವ್ರು ಹೇಳೋದು ನನಗೆ ಸಿಸ್ಟ್ ಇದೆ, ಓವೇರಿಯನ್ ಸಿಸ್ಟ್ ಇದೆ, ಓವೇರಿಯನ್ ಸಿಸ್ಟ್ ಇದೆ ಅಂತ. ಒವೇರಿಯನ್ ಸಿಸ್ಟ್ ಇಸ್ ಡಿಫರೆಂಟ್. ಒವೇರಿಯನ್ ಸಿಸ್ಟ್ ಏನಪ್ಪಾ ಅಂತಂದ್ರೆ ಅದ್ರ ಒಳಗಡೆ ಬೆಳೆಯುವಂತಹ ಗೆಡ್ಡೆ. ಅದಕ್ಕೆ ಹಲವಾರು ಕಾರಣಗಳಿರಬಹುದು. ಒಂದ್ 4 ಸೆಂಟಿಮೀಟರ್, 5 ಸೆಂಟಿಮೀಟರ್, ಇಲ್ಲ 10 ಸೆಂಟಿಮೀಟರ್ ನಾರ್ಮಲ್ ಓವರಿನಲ್ಲಿ ಒಂದು ಸಪರೇಟ್ ಆಗಿ ಸಿಸ್ಟ್ ಗೆಡ್ಡೆ ಬೆಳೆಯೋದಕ್ಕೆ ನಾವು ಓವೇರಿಯನ್ ಸಿಸ್ಟ್ ಅಂತ ಕರಿತೀವಿ. ಸೊ ಓವೇರಿಯನ್ ಸಿಸ್ಟೇ ಬೇರೆ, ಪಾಲಿಸಿಸ್ಟಿಕ್ ಓವರಿನೇ ಬೇರೆ. ಸೊ ಈಗ ತಿಂಗಳ ಎಗ್ ರಿಲೀಸ್ ಆದಾಗ ನಮ್ಗೆ ರೆಗ್ಯುಲರ್ ಪೀರಿಯಡ್ಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ತಿಂಗಳ ಎಗ್ ಕರೆಕ್ಟ್ ಆಗಿ ಡೆವಲಪ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ರಿಲೀಸು ಆಗ್ತಾ ಇಲ್ಲ. ಸೊ ಹಂಗಾಗಿ ಏನಾಗುತ್ತೆ, PCOD ಪೇಷಂಟ್ಸ್ ನಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ. 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲನೋ ಪೀರಿಯಡ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಕೆಲವ್ರಿಗಂತೂ ಮೆಡಿಸಿನ್ಸ್ ಕೊಡ್ಲಿಲ್ಲ ಅಂದ್ರೆ 6 ತಿಂಗಳಾದ್ರೂ ಪೀರಿಯಡ್ಸ್ ಬರೋದಿಲ್ಲ. ಸೊ ಅಂತವರಲ್ಲಿ ಏನಪ್ಪಾ ಅರ್ಥ ಅಂತಂದ್ರೆ ಇನ್ಸುಲಿನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಆಂಡ್ರೋಜನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅರ್ಥ. ಸೊ ದಟ್ ಡಿಟರ್ಮೈನ್ಸ್ ದ ಸಿವಿಯಾರಿಟಿ. ಅಷ್ಟು ಸಿವಿಯರ್ ಆಗಿದೆ ಅವ್ರಿಗೆ PCOD ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಸೊ ಈಗ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರದೇ ಇರೋದ್ರಿಂದ ಏನೇನ್ ತೊಂದರೆಗಳಾಗಬಹುದು? ಒಂದು, ಎಗ್ ರಿಲೀಸ್ ಆಗುದಿಲ್ಲ. ಸೊ ಎಗ್ ರಿಲೀಸ್ ಆಗಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮತ್ತೆ ಈಗ ಎಗ್ ರಿಲೀಸೇ ಆಗಿಲ್ಲ ಅಂದ್ರೆ ಮತ್ತೆ ಪೀರಿಯಡ್ಸ್, ಕೆಲವರಿಗೆ 2 ತಿಂಗಳು 3 ತಿಂಗಳು ಒಂದ್ಸಲ ಪೀರಿಯಡ್ಸ್ ಬರುತ್ತಲ್ಲ, ಅದು ಹೇಗ್ ಬರುತ್ತೆ ಅಂತ ಅಂದ್ರೆ 70% ಆಫ್ ದ ಟೈಮ್ಸ್ ಎಗ್ ರಿಲೀಸ್ ಆಗೋದಿಲ್ಲ PCOD ಪೇಷಂಟ್ಸ್ ಅಲ್ಲಿ. ಬಟ್ ಇನ್ 30% ಆಫ್ ದ ಸೈಕಲ್ಸ್, 30% ಆಫ್ ದ ಟೈಮ್ಸ್ ಕೆಲವು ಸಲ ಸ್ಪಾಂಟೇನಿಯಸ್ ಆಗಿ ಎಗ್ ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಅದನ್ನ ನಾವು ಪ್ರೆಡಿಕ್ಟ್ ಮಾಡೋಕ್ ಆಗೋದಿಲ್ಲ, ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗೋದಿಲ್ಲ ಎಗ್ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಆದ್ರೆ 95% ಅಷ್ಟು PCOD ಇರುವಂತ ಹೆಣ್ಣು ಮಕ್ಕಳಿಗೆ ಡೆಫಿನೆಟ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಅದು ತುಂಬಾ ಜನ ಪೇಷಂಟ್ಸ್ ಗಳಿಗೆ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್, PCOD ಅವರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ. ಬಟ್ ಕೆಲವು ಸಲ ನಾನು ಹೇಳ್ದಂಗೆ 30% ಸೈಕಲ್ಸ್ ಗಳಲ್ಲಿ ಸ್ಪಾಂಟೇನಿಯಸ್ ಆಗಿ ಎಗ್ ರಿಲೀಸ್ ಆಗುವ ಸಾಧ್ಯತೆಗಳು ಇರೋದ್ರಿಂದ ಕೆಲವು ಸಲ ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಕೂಡ PCOD ಪೇಷಂಟ್ಸ್ ನಲ್ಲಿ ಸ್ಪಾಂಟೇನಿಯಸ್ ಆಗಿ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ ನಾರ್ಮಲ್ ಪೇಷಂಟ್ಸ್ ಗಿಂತ ಕಮ್ಮಿ ಇರುತ್ತೆ. ಸೊ ನಾವು ಎಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಪ್ರೆಗ್ನೆನ್ಸಿ ಯಾವಾಗ ಆಗಿರುತ್ತೆ ಅನ್ನೋದನ್ನು ಕೂಡ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಎಷ್ಟೊಂದ್ ಜನ PCOD ಪೇಷಂಟ್ಸ್ ಅವರು ಪ್ರೆಗ್ನೆನ್ಸಿ ಟೆಸ್ಟೇ ಮಾಡ್ಕೊಂಡಿರೋದಿಲ್ಲ. ಅಯ್ಯೋ ನನ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ, ಸೊ ಹಂಗಾಗಿ ನನ್ಗೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಪೀರಿಯಡ್ಸ್ ಬರುತ್ತೆ ಅನ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತಾರೆ. ಆಮೇಲೆ ಚೆಕ್ ಮಾಡ್ಕೊಂಡು ನೋಡಿದಾಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇರುವಂತಹ ಹಲವಾರು ಘಟನೆಗಳನ್ನ ನಾವು ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಮೆಜಾರಿಟಿ ಆಫ್ ದ ಟೈಮ್ಸ್ ಇರ್ರೆಗ್ಯುಲರ್ ಇರುತ್ತೆ. ಸಮ್ ಟೈಮ್ಸ್ ಎಗ್ ರಿಲೀಸ್ ಆದಾಗ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಇರುತ್ತೆ. ಬಟ್ ತುಂಬಾ ಪೇಷಂಟ್ಸ್ ಗಳಿಗೆ ಇನ್ಫರ್ಟಿಲಿಟಿ ಆಗುವ ಸಾಧ್ಯತೆಗಳು ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ PCOD ಪೇಷಂಟ್ಸ್ ನಲ್ಲಿ ಇರುವಂತ ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಬೇರೆ ತೊಂದರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿ.